विद्याददाति विनयं विनयददाति पात्रतां पात्रत्वार्थनमाप्नोति धनाधर्मं ततः सुखं धनाधर्मं ततः सुखं. ಒಂದು ಸಣ್ಣ ಮೊತ್ತದಲ್ಲಿ ಅಂದರೆ ಸುಮಾರು 1 ಲಕ್ಷ ರೂಪಾಯಿಯ ಮೊತ್ತದಲ್ಲಿ ಆರಂಭಗೊಂಡ ನಮ್ಮ ಈ ವಿದ್ಯಾಪೋಷಕ್ ಇಂದು ಬೃಹತ್ತಾಗಿ ಬೆಳೆದು ಉಡುಪಿ ಜಿಲ್ಲೆಯ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸುಮಾರು 77 ಲಕ್ಷ ರೂಪಾಯಿ ಮೊತ್ತದ ವಿದ್ಯಾರ್ಥಿ ವೇತನವನ್ನು ಸ್ವಾಮೀಜಿಯವರ ಎಲ್ಲ ಕೃಷ್ಣ ಮಠದ ಎಲ್ಲ ಸ್ವಾಮೀಜಿಯವರ ಹಾಗೂ ಉಡುಪಿಯ ಮಹಾಪೋಷಕರ ದಾನಿಗಳ ನೆರವಿನಿಂದ ವಿದ್ಯಾರ್ಥಿಗಳಿಗೆ ವಿತರಿಸಿ ನಮ್ಮನ್ನು ಆಶೀರ್ವದಿಸಲು ಆಗಮಿಸಿರುವ ಅದಮಾರು ಮಠದ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವಪ್ರಿಯ ಶ್ರೀಪಾದರ ಪಾದಾರವಿಂದಗಳಿಗೆ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಆಗಮಿಸಿದ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಶುಭವನ್ನು ಕೋರಿ ಆಗಮನ ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತವನ್ನು ಮುಗಿಸಿದೆ. ನಮಸ್ಕಾರ. ಆ ದ್ರೋಣಾಚಾರ್ಯರ ಬಳಿಯಲ್ಲಿ ಅಧ್ಯಯನಕ್ಕೆ ಅಂತ ಕೌರವರು ಪಾಂಡವರು ಇಬ್ಬರು ಸೇರಿದ್ದಾರೆ. ಅಧ್ಯಯನ ನಡೀತಾ ಉಂಟು. ಥಿಯರಿ ಸ್ವಲ್ಪ, ಪ್ರಾಕ್ಟಿಕಲ್ ಜಾಸ್ತಿ. ಎಲ್ಲ ಮೈದಾನಕ್ಕೆ ಬಂದಿದ್ದಾರೆ. ಮೈದಾನದಲ್ಲಿ ಒಬ್ಬರೊಬ್ಬರೊಬ್ಬರೊಬ್ಬರೇ ಪ್ರಾಕ್ಟಿಕಲಿಗೆ ಬರ್ತಾ ಇದ್ದಾರೆ. ಏನು ಕೆಲಸ ಏನು ಮತ್ತೇನಿಲ್ಲ. ಹಕ್ಕಿಯ ಕಣ್ಣಿನ ರೆಪ್ಪೆಯಲ್ಲಿ ಇರುವ, ಎಲ್ಲಿ ಹಕ್ಕಿಯಲ್ಲಿದೆ ಮರದ ಮೇಲೆ ಕೂತಿದೆ, ಆ ರೆಪ್ಪೆಯಲ್ಲಿರತಕ್ಕಂಥ ಒಂದು ಧೂಳಿನ ಕಣವನ್ನು ಕೆಳಗೆ ನಿಂತುಕೊಂಡು ಬಾಣದ ಮೂಲಕ ಯಾರು ತೆಗೀತಾನೆ ಅಂತ ಪ್ರಶ್ನೆ. ಒಬ್ಬರೊಬ್ಬರೇ ಬಂದರು. ಮೊದಲನೇ ಸರದಿ ಪ್ರಧಾನ ಯಾರು ಕೌರವರಲ್ಲಿ ದುರ್ಯೋಧನ ಬಂದೇ ಬಿಟ್ಟ. ಮರದ ಎದುರಿಗೆ ನಿಂತ. ದ್ರೋಣಾಚಾರ್ಯರು ಕೇಳಿದರು, ಮರ ಕಾಣುತ್ತಾ ಅಂದರು. ಹೌದು ಅಂದ. ಗೆಟೌಟು ಅಂತಂದರು. ಎಲ್ಲರತ್ರನೂ ಕೂಡ ದ್ರೋಣಾಚಾರ್ಯರ ಪ್ರಶ್ನೆ ಒಂದೇ, ಮರ ಕಾಣುತ್ತಾ ಅಂತ. ಹೌದು ಅಂತ ಯಾರು ಹೇಳ್ತಾರೋ ಗೆಟೌಟು ಅಂತಂದರು. ಅರ್ಜುನ ಬಂದ. ಮರ ಕಾಣುತ್ತಾ ಅಂದರು. ಇಲ್ಲ ಅಂದ. ಗೆಲ್ಲು ಕಾಣುತ್ತಾ ಅಂದರು. ಇಲ್ಲ ಅಂದ. ಹಕ್ಕಿ ಕಾಣುತ್ತಾ ಅಂದರು. ಇಲ್ಲ ಅಂತ. ಹಕ್ಕಿಯ ಕಣ್ಣು ಕಾಣುತ್ತಾ ಅಂದರು. ಇಲ್ಲ ಅಂದ. ರೆಪ್ಪೆ ಕಾಣುತ್ತಾ ಅಂದರು. ಇಲ್ಲ ಅಂದ. ರೆಪ್ಪೆಯ ಕೂದಲು ಕಾಣುತ್ತಾ ಅಂದರು. ಹೌದು ಅಂದ. ಹೊಡಿ ಅಂತಂದರು. ಬಾಣ ಹೊಡೆದ. ರೆಪ್ಪೆಯಲ್ಲಿ ಕೂತಿರತಕ್ಕಂಥ ಕಸವನ್ನು ಕೆಳಗೆ ಉರುಳಿಸಿದ. ಕ್ಷೇಮ ಕೊಟ್ಟ ಲೋಕಕ್ಕೆ. ನಮ್ಮ ವಿದ್ಯಾರ್ಥಿಗಳ ಕ್ರಮ ಹೇಗಿರಬೇಕು ಅಂತಂದರೆ, ಈ ಕ್ಷೇತ್ರಕ್ಕೆ, ಅಧ್ಯಯನದ ಕ್ಷೇತ್ರಕ್ಕೆ ನಮ್ಮ ಮಕ್ಕಳು ಇಳಿದ ಮೇಲೆ ಗುರಿ ತಲುಪುವ ತನಕ ವಿಶ್ರಾಂತಿ ಪಡೆಯೋಲ್ಲ ಅಂತ ಆ ಒಂದೇ ಒಂದು ಉದ್ದೇಶದಿಂದ ನಮ್ಮ ಮಕ್ಕಳು ಹೊರಟಿರಬೇಕು. ಹಾಗೆ ಹೊರಟ ಮಕ್ಕಳಿಗೆ ಚೂರು ಸಹಾಯ ಮಾಡೋಣ ಅಂತ ಇಂಥ ವಿದ್ಯಾಪೋಷಕ್ ಸಂಸ್ಥೆಗಳು ಮುಂದೆ ಬಂದಿದ್ದಾವೆ. ಇದರ ಲಾಭವನ್ನು ಮಕ್ಕಳು ಚೆನ್ನಾಗಿ ಪಡಿಬೇಕು. ಆದಷ್ಟು ನಮ್ಮ ಹೊರಗಿನ ನೆಗೆಟಿವ್ ವೈಬ್ರೇಷನ್ಸನ್ನು, ಒಳಗಿನ ನೆಗೆಟಿವ್ ವೈಬ್ರೇಷನ್ಸ್ನ ಹೊರಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆಗುತ್ತಾ, ಇವರೆಲ್ಲ ದೊಡ್ಡದು ಹೇಳ್ತಾರೆ ಅಂತ ಪ್ರಯತ್ನ ಮಾಡಲಿಕ್ಕೆ ತಪ್ಪಿಲ್ಲ. ಹಾಗೆ ಮಾಡಿ ದೈಹಿಕವಾಗಿ ಮಾನಸಿಕವಾಗಿ ನಾವು ದೃಢರಾಗಿದ್ದರೆ, ನಮ್ಮ ಮತ್ತು ದೃಢ ಸಂಕಲ್ಪ ಇದ್ದರೆ ಎಲ್ಲವನ್ನು ಸಿದ್ಧ ಮಾಡಲಿಕ್ಕಾಗುತ್ತೆ. ಆಮೇಲೆ ಮಾನಸಿಕವಾಗಿ ದೈಹಿಕವಾಗಿ ಬೆಳೀರಿ. ಒಳ್ಳೆಯ ಅವಕಾಶವನ್ನು ಇವರು ಕಲ್ಪಿಸಿಕೊಟ್ಟಿದ್ದಾರೆ. ಯಕ್ಷಗಾನದ ಕಲಾವಿದರಿಂದ ಹಿಡಿದು ಯಕ್ಷಗಾನವನ್ನು ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗುವಂಥ ಯಕ್ಷ ಶಿಕ್ಷಣದವರೆಗೆ ಯಕ್ಷಗಾನದ ಕಲಾವಿದರ ಆರೋಗ್ಯದ ದೃಷ್ಟಿಯಿಂದ, ಭವಿಷ್ಯದ ದೃಷ್ಟಿಯಿಂದ, ಅವರ ಭದ್ರತೆಯ ದೃಷ್ಟಿಯಿಂದಲೂ ಕೆಲಸ ಮಾಡ್ತಾ ಇರುವಂಥ ಒಂದು ಸಂಸ್ಥೆ. ಯಕ್ಷಗಾನಕ್ಕೆ ಹೊರತಾದಂಥ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ಕೆಲಸ ಮಾಡ್ತಾ ಇರುವಂಥದ್ದು ಅತ್ಯಂತ ಅಭಿನಂದನೀಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದಕ್ಕೋಸ್ಕರ ಯಕ್ಷಗಾನ ಕಲಾರಂಗಕ್ಕೆ ಅಭಿನಂದನೆಯನ್ನು ಪ್ರಥಮವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. Our great country, India, has so much of latent potential with the young population that we have, just like all of you, the students that you are here. And most of them do not have access to resources in terms of to fulfill the basic education needs that one needs today. I was really so surprised that when I saw that there's so much of good work that is being done by the volunteers and the whole organization of Yakshagana Kala Kendra. I think it's the biggest contribution actually they could do for our country, for development of a country and development of the Udupi district.
And I saw that it's not just the volunteers, it's people from all walks of life, from industry, from businessmen, who are really contributing to this. And I was touched by looking at the impact it's been made, by looking at the pictures, the changes it has made to the students' lives, and how the students who have benefited are now contributing back to helping more students. And while from our institutions and Udayavani, we have been supporting the cause of education, we really, today after looking at what's being done, I think we need to do a lot more, and we will support all the activities that is being done here going forward. 1 ವರ್ಷದ ಫಲ ಬೇಕಾದರೆ ಧಾನ್ಯದ ಬೀಜ ಬಿತ್ತು, 10 ವರ್ಷದ ಫಲ ಬೇಕಾದರೆ ಹಣ್ಣಿನ ಫಲ ಬಿತ್ತು, 100 ವರ್ಷದ ಫಲ ಬೇಕಾದರೆ ಅಕ್ಷರ ಬೀಜ ಬಿತ್ತು ಹೇಳ್ತಾರೆ. ಎಂದರೆ 100 ವರ್ಷದ ಫಲ ಬೇಕಾದರೆ ಅಕ್ಷರ ವಿದ್ಯೆ ಅಗತ್ಯ. ಅದರಿಂದ ವಿದ್ಯೆ, ವಿದ್ಯಾರ್ಥಿ, ವಿದ್ಯಾಲಯ, ಅಧ್ಯಾಪಕ, ವಿದ್ಯಾ ಸಂಸ್ಥೆಗಳು ಇವುಗಳು ಮಾನವ ಸಮಾಜದ ಸಂಸ್ಕೃತಿ, ಸಮೃದ್ಧಿ, ಪ್ರಗತಿ, ಉನ್ನತಿಗಳನ್ನು ನಿರ್ಧರಿಸುವ ಶಬ್ದಗಳು. ವ್ಯಕ್ತಿ ಹಾಗೂ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಶಿಕ್ಷಣ ಒಂದೇ ಮಾರ್ಗ. Now I am trying to tell you very proudly what I have done in front of you. In 10 to 15 years time, I want quite a lot of you to stand here and say what you have achieved in this world, what you have achieved in your life. That's what I want to happen. That will be the proudest day of my life, I can tell you. If I can inspire 2 of you, 3 of you to achieve whatever you want to achieve, I will be the happiest man on that day. ನನ್ನ ಜೀವನದಲ್ಲಿ ಈ ಯಕ್ಷಗಾನ ಕಲಾರಂಗ ಹೇಗೆ ಒಂದು ಪರಿಣಾಮ ಬೀರ್ತು, ಹೇಗೆ ನನ್ನ ಬದುಕನ್ನು ರೂಪಿಸ್ತು ಅನ್ನೋದು ಒಂದೆರಡು ನನ್ನ ಅನಿಸಿಕೆಗಳನ್ನು ಹೇಳ್ತಾ ಇದ್ದೇನೆ. ಫಸ್ಟ್ ಟೈಮ್ ನಾನು ಉಡುಪಿ ದೇವಸ್ಥಾನ ಕಾಲಿಟ್ಟೆ ನೋಡಿ, ಅವತ್ತೇ ನನಗೆ ಒಂದು ಆಸೆ, ಎಲ್ಲ ನಾನು ಈ ಥರ ಸಾಧನೆ ಮುಂದೆ ಏನಾದರೂ ಕಲಿಬೋದು ಅನ್ನೋ ಒಂದು ಆಸೆ ಸಿಕ್ತು. ನಮ್ಮ ಮನೆ ಪರಿಸ್ಥಿತಿ ಹೇಗಿತ್ತಂದರೆ, ಮೊದಲು ಮನೆ ಇರಲಿಲ್ಲ ನಮಗೆ. ಆಮೇಲೆ ಬಸವ ಯೋಜನೆಗೆ ಅರ್ಜಿ ಹಾಕಿದ್ವಿ, ಅದು 4 ವರ್ಷಕ್ಕಾದ್ವಿ, 4 ವರ್ಷನೂ ಬರಲಿಲ್ಲ, 4ನೇ ವರ್ಷಕ್ಕೂ ಬರಲಿಲ್ಲ. 2 ಹೆಣ್ಮಕ್ಳು, ಅಮ್ಮ ನಾವು ಎಲ್ಲಿ ಹೋಗ್ಬೇಕನ್ನೋ ಒಂದು ತಲೆ ಬಿಸಿ. ಆದರೂ ಅಮ್ಮ ಛಲ ಬಿಡದೆ ಮೊದಲು ಕಾದು ಒಂದು ಕಂತು ಬಂತು, ಕಟ್ಟಿದ್ವಿ. ಆಗಷ್ಟು ಪಂಚಂಗೆಲ್ಲ ಹಾಕ್ಲಿಕ್ಕೆ ಹೇಳಿದ್ರು, ಅದು ಹಾಕಿ ಸಾಲ ಸುಲ ಮಾಡಿ ಅದು ಹಾಕಿದ್ವಿ, ಕಟ್ಟಿದ್ವಿ. ಅಮ್ಮನ ಸಂಕಟ ನೋಡ್ಲಿಕ್ಕಾಗಿಲ್ಲ. ನಾನಿವತ್ತು ವಿದ್ಯಾಪೋಷಕಿ ಯಕ್ಷಗಾನ ಕಲಾರಂಗ ಇಲ್ಲದಿದ್ದರೆ ನಾನಿವತ್ತು ಇಲ್ಲಿ ಬಂದು ನಿಮ್ಮ ಹತ್ರ ಎದುರುಗಡೆ ಬಂದು ಮಾತಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಮುರಳಿ ಸರಿಗೆ ಫೋನ್ ಮಾಡಿದೆ, ಹೀಗೆ ಹೇಳಿದ, ನಮ್ಮ ಪರಿಸ್ಥಿತಿ ಎಲ್ಲ ಹೇಳಿದೆ. ಹೆದರಬೇಡಮ್ಮ, ನಾವಿದ್ದೇವೆ, ನಾಳೆ ಮನೆಗೆ ಬರ್ತೇವೆ ಅಂತ ಹೇಳಿದ್ರು. 4 ಜನ ಸ್ವಯಂ ಸೇವಕರು ಮುರಳಿ ಸರೆಲ್ಲ ನಮ್ಮ ಮನೆಗೆ ಬಂದರು. ತುಂಬ ಖುಷಿ ಆಯಿತು, ಏನೋ ಒಂಥರ ಧೈರ್ಯ ಅವ್ರ ಮಾತಲ್ಲಿ. ಅವರು ಹೇಳಿದ ನೀನು ಹೆದರಬೇಡ, ನಿಮ್ಮ ಮನೆ ಗ್ಯಾರಂಟಿ ಆಗುತ್ತೆ ಅನ್ನೋ ಹೇಳಿದ್ರೆ ತುಂಬ ಒಂದು ಧೈರ್ಯ ಬಂತು. ಮತ್ತು ನಮ್ಮ ಮನೆ ಹೇಗಾಯಿತು ಅನ್ನೋದು ಗೊತ್ತಿಲ್ಲ. ನಾನಂತೂ ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತಾ ಇದ್ದೆ, ಒಂದು ಸುಸಜ್ಜಿತ ಹೇಗಾಗಿದೆ ಅಂತ ಗೊತ್ತಿಲ್ಲ, ನಮ್ಮಿಂದ ಸಾಧ್ಯವೇ ಇಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ಈ ಗಂಗಾಧರ್ ಸರ್ ತುಂಬ ಸಲ ನಮ್ಮ ಮನೆಗೆಲ್ಲ ಬಂದು ಅದೇ ಪರಿಸ್ಥಿತಿಯನ್ನೆಲ್ಲ ನೋಡಿಕೊಂಡು, 2 ಹೆಣ್ಮಕ್ಳು, ನೀವು ಹೇಗೆ ಇದು ಅರ್ಧ ಗೋಡೆ ಎಲ್ಲ ಕಟ್ಟಿದ್ರಿ, ನಮ್ಮಿಂದ ತುಂಬ ಜನಗಳು ಹಣವನ್ನು ಇದು ಮಾಡಿದ್ದಾರೆ. ಹೀಗೆ ಕರೆಂಟೇ ಬರೋದಿಲ್ಲ, ನಾವು ಪ್ರದೇಶಕ್ಕೆ ಕರೆಂಟ್ ಹಾಕಿ ಕೊಟ್ಟರು. ನನ್ನ ಓದಿಗೆ ಇನ್ನೊಂದು ಪ್ರೋತ್ಸಾಹ ನೀಡಿದರು. ಸ್ವಾಮೀಜಿಗಳನ್ನು, ಶ್ರೀ ಕಾಣಿಯೂರು ಮಠದ ಸ್ವಾಮೀಜಿಗಳನ್ನು ಕರೆತಂದು ಗೃಹ ಪ್ರವೇಶ ತುಂಬ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ರು. ಆ ಗೃಹ ಪ್ರವೇಶದಂತೂ ನನಗೊಂದು ಆಶೀರ್ವಾದ ನೀಡಿದರು ಸ್ವಾಮೀಜಿಗಳು. ಇನ್ನು ಮುಂದಿನ ನನ್ನ ವಿದ್ಯಾಭ್ಯಾಸ ಸಂಪೂರ್ಣ ವೆಚ್ಚ ಕಾಣಿಯೂರು ಮಠ ಅವರು ನೀಡ್ತಾರೆ ಅಂತ ಹೇಳಿದ್ರು. ಇದಕ್ಕಿಂತ ದೊಡ್ಡ ನನಗೆ ವಿದ್ಯಾಪೋಷಕನವರು ಎಷ್ಟೆಲ್ಲ ನನ್ನ ಜೀವನದಲ್ಲಿ, ಯಕ್ಷಗಾನ ಕಲಾರಂಗ ಎಷ್ಟೆಲ್ಲ ಜೀವನದಲ್ಲಿ ನನ್ನ ಬದಲಾವಣೆ ತಂತು. ಸ್ವಾಮೀಜಿಯಿಂದ ಒಳ್ಳೆಯ ಆಶೀರ್ವಾದವೂ ಸಿಕ್ತು. ನಾನು PUCಗೆ ಹೋಗಲ್ಲ ಅನ್ನೋಳಿಗೆ ಮುಂದೆ ಕಲಿಬೋದು ಅನ್ನೋ ಎಲ್ಲ ಈ ಪುಣ್ಯಕ್ಷೇತ್ರಕ್ಕೆ ನಾನು ಯಾವತ್ತು ಮೊದಲೇ ಕಾಲಿಟ್ನೋ ಅದು ಶ್ರೀಕೃಷ್ಣನ ಪ್ರತ್ಯಕ್ಷವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ ನನಗೆ ಶ್ರೀಕೃಷ್ಣ ಪರಮಾತ್ಮನಿಂದ ನನಗೆ ಸಿಕ್ಕಿದ ವರವೇ. ಥ್ಯಾಂಕ್ ಯು ವಿದ್ಯಾಪೋಷಕ್, ಥ್ಯಾಂಕ್ ಯು ಯಕ್ಷಗಾನ ಕಲಾರಂಗ, ಥ್ಯಾಂಕ್ ಯು ಸೋ ಮಚ್. ಯಕ್ಷಗಾನ ಕಲಾರಂಗ ಸುಮಾರು 40 ವರ್ಷದ ಹಿಂದೆ ಹವ್ಯಾಸಿ ಯಕ್ಷಗಾನವನ್ನು ಬೆಳೆಸಲಿಕ್ಕಾಗಿ ಹುಟ್ಟಿಕೊಂಡಂಥ ಸಂಸ್ಥೆ. ಹಿರಿಯರು ಡಾಕ್ಟರ್ ಬಿ ಬಿ ಶೆಟ್ಟಿ ಅಂತ
ಅನೇಕ ಹಿರಿಯರಿಂದ ಸ್ಥಾಪನೆಗೊಂಡಂಥ ಈ ಸಂಸ್ಥೆ ಬೇರೆ ಬೇರೆ ಸಮಾಜಮುಖಿಯಾದ ಕೆಲಸಗಳ ಮುಖಾಂತರ ಯಕ್ಷಗಾನ ಕಲಾರಂಗ ಸಮಾಜಕ್ಕೆ ಸ್ಪಂದಿಸ್ತಾ ಬಂದಿದೆ. ಇದಕ್ಕೆ ಚೇತನವಾಗಿ ನಮ್ಮ ಕಾರ್ಯಕರ್ತರ ಸಂಘಟನೆ ಮುಖ್ಯ ಆಗಿದೆ. I am here to talk a few words about the 5 days that I have spent in Ambulpadi. It was not only a camp for me, it was like a family. And I will thank God for connecting me with Vidya Poshak and giving me such a wonderful opportunity. ಇವರು ನಮ್ಮ ಮನೆ ಭೇಟಿ ನೀಡಿದಾಗ ಫಸ್ಟ್ ಹೇಳಿದರು, ನಿಂಗೆ ಮನೆ ಕಟ್ಸ್ಕೊಡ್ತೀವಿ, ನೀನು ಚೆನ್ನಾಗಿ ಓದು ಅಂತ ಹೇಳಿದರು. ನನಗೆ ಆವಾಗ ಅನಿಸ್ಲಿಲ್ಲ ಏನೋ ಆಗಿರ್ಬೋದು ಅಂತ. ಆಮೇಲೆ ನೋಡಿದರೆ ಮನೆ ದಿನ ಹೋದಾಗೆ ಮನೆ ಏರ್ತಾನೆ ಹೋಯಿತು. ನನಗೆ ನಂಬಲಿಕ್ಕೆ ಆಗಲಿಲ್ಲ. ನಾನು ಓದ್ತಾನೇ ಇದ್ದೀನಿ, ಬಟ್ ಮನೆ ಆಗ್ತಾನೇ ಇದೆ. ಸೊ 7 ವರ್ಷದಿಂದ ಅಲ್ಲೇ ಕೂತ್ಕೊಳ್ತಿದ್ದೆ. ಇವತ್ತು ನಾನು ಲೆಕ್ಚರ್ ಆಗಿದ್ದೇನೆ. ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಶಂಕರನಾರಾಯಣದಲ್ಲಿ ಲೆಕ್ಚರರ್ ಆಗಿದ್ದೇನೆ. 3 ದಿನ ಕಾಲೇಜ್ ಸ್ಟಾರ್ಟ್ ಆಗಿ 3 ದಿನ ಆಗಿದೆ. ತುಂಬ ಖುಷಿ ಆಗ್ತಿದೆ. ಸ್ಟೂಡೆಂಟ್ಸ್ ಎಲ್ಲ ಮ್ಯಾಮ್ ಕರೆಯುವಾಗ ತುಂಬ ಖುಷಿ ಆಗ್ತದೆ. ನನ್ನ ಹೆಸರು ಶ್ವೇತಾ. ನಾನು ಈ ವರ್ಷ M.Com ಕಂಪ್ಲೀಟ್ ಆಯಿತು. ನಾನು 2009 ಬ್ಯಾಚ್ನ ಸ್ಟೂಡೆಂಟ್. 7 ವರ್ಷದಿಂದ ಇಲ್ಲಿ ಕೂತ್ಕೊಂಡು ಸ್ಕಾಲರ್ಶಿಪ್ ಪಡೀತಿದ್ದೇನೆ. ಇಲ್ಲಿ ಬಂದು ಮಾತಾಡೋಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ನನ್ನ ಹೆಸರು ಸೌಮ್ಯ ಅಂತ. ನಾನು ಈ ವಿದ್ಯಾಪೋಷಕಿಂದ 6 ವರ್ಷ ನನ್ನ ವಿದ್ಯಾಭ್ಯಾಸಕ್ಕೆ ಸಹಾಯವನ್ನು ಪಡ್ಕೊಂಡಿದ್ದೇನೆ. ಇವತ್ತು ಇಲ್ಲಿ ನಿಲ್ಲಬೇಕಾದ್ರೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ನಾನು ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. 3 ಇಯರ್ಸ್ ಕಂಪ್ಲೀಟ್ ಆಗಿದೆ ಇನ್ಫೋಸಿಸಲ್ಲಿ. ನಾನು ಕೀರ್ತಿ, ಇದು ವಿದ್ಯಾಪೋಷಕ್ನ ಸಂಸ್ಥೆಯ ವಿದ್ಯಾರ್ಥಿನಿಯಾಗಿದ್ದೆ. ಈಗ ನಾನು ಪ್ರಸ್ತುತ PU ಕಾಲೇಜಲ್ಲಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಇಂತಹ ಒಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಒಟ್ಟುಗೂಡಿದ್ದೇವೆ ಅಂತ ಹೇಳಿದರೆ ತುಂಬ ಖುಷಿ ಪಡಬೇಕು. ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ನಮಗೆಲ್ಲರಿಗೂ ಸಹಾಯ ಮಾಡಿದಂಥ ನಮ್ಮ ಸಂಸ್ಥೆ ಇನ್ನು ಮುಂದಕ್ಕೂ ಇನ್ನಷ್ಟು ಒಳ್ಳೆಯ ಹೆಸರನ್ನು ಪಡೆಯುವಂತಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಅನಂತ. ನಮ್ಮ ಅತಿಥಿಗಳೆಲ್ಲ ಬಂದಿದ್ದಾರೆ. ಅವರ ಮುಂದೆ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಈ ವರ್ಷ ವಿದ್ಯಾಪೋಷಕಿನ ಫಲಾನುಭವಿಗಳು ಉದ್ಯೋಗ ಸಿಕ್ಕಿದ ಬಳಿಕ ನಮಗೆ ಕೊಟ್ಟ ಮೊತ್ತ ಸುಮಾರು 3 ಲಕ್ಷವನ್ನು ಮೀರ್ತಾ ಇದೆ. 3 ಲಕ್ಷ ರೂಪಾಯಿ ನಮ್ಮ ಮಕ್ಕಳು ನಾವು ನಟ್ಟ ಬೀಜ ಗಿಡವಾಗಿ, ಮರವಾಗಿ, ಹೂವಾಗಿ, ಕಾಯಾಗಿ, ಹಣ್ಣಾಗುವಂತಹ, ಅದನ್ನು ಅನುಭವಿಸುವಂತಹ ಒಂದು ಸುಕೃತ ಕಾಲಘಟ್ಟದಲ್ಲಿ ನಾವಿದ್ದೇವೆ. 12 ವರ್ಷ ಪ್ರಯತ್ನಿಸಿದ ಫಲವನ್ನು ನಾವು ಉಣ್ತಾ ಇದ್ದೇವೆ. ಇವರೆಲ್ಲ ನಮ್ಮ ಫಲ. ಈ ಒಂದು ಸಂಸ್ಥೆಗೆ ನಾವು ಬರೀ ಒಂದು 10 ಲಕ್ಷ ಕೊಟ್ಟಿರ್ಬೋದು, ಅದಕ್ಕಿಂತ ಜಾಸ್ತಿ ಕೊಟ್ಟರು ಇದ್ದಾರೆ. ಆದರೆ ಇಂಥ ಒಂದು ಸಂಸ್ಥೆಗಳನ್ನು ನಾವು ಬೆಳೆಸೋದ್ರಿಂದ, ಈ ಡೋನರ್ಸ್ಗಳು ಬೆಳೆಸೋದ್ರಿಂದ ನಮ್ಮ ಸಮಾಜಕ್ಕೆ ಮುಂದಿನ ಒಂದು ಒಳ್ಳೆಯ ಒಂದು ಸಂಸ್ಕೃತಿಯುಳ್ಳ ಒಂದು ಜನಾಂಗವನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೇವೆ ಅಂತ ನನಗೊಂದು ಭರವಸೆ ಇದೆ. ಇಲ್ಲಿಯ ದಾನಿಗಳೆಲ್ಲರೂ ಹೆಚ್ಚಾಗಿ ಈ ಸಂಸ್ಥೆಗೆ ತಮ್ಮ ಧನ ಸಹಾಯವನ್ನು ಕೊಟ್ಟು, ಮಾರ್ಗದರ್ಶನ ಕೊಟ್ಟು ಅದನ್ನು ಬೆಳೆಸಬೇಕು. ಅದರಲ್ಲಿ ಕಿಂಚಿತ್ ಪಾತ್ರ ವಿಶ್ವಕಂಗಣಿ ಕೇಂದ್ರ ನಾವು ವಹಿಸಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಿಕೊಂಡು ನಮ್ಮ ಎಲ್ಲ ಇವರಿಗೆ ಪದಾಧಿಕಾರಿಗಳಿಗೆ ನನ್ನ ಈ ಒಂದು ಸಂದರ್ಭದಲ್ಲಿ ನನಗೆ ಇಲ್ಲಿ ಬಂದು 2 ಮಾತುಗಳನ್ನು ಆಡೋ ಅವಕಾಶ ಕೊಟ್ಟದ್ದಕ್ಕಾಗಿ ಅವರ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Look at what is the goal that you want to do with respect to the job or what you want to achieve, and money will follow you. If you go behind money, you will never reach anywhere. ಈ ವರ್ಷ 1162 ಮಕ್ಕಳಿಗೆ 77 ಲಕ್ಷ ರೂಪಾಯಿಯನ್ನು ಸ್ವಾಮೀಜಿಯವರು ಮತ್ತು ವೇದಿಕೆಯಲ್ಲಿರುವ ಗಣ್ಯರ ನೆರವಿನಿಂದ ನಾವು ನೀಡ್ತಾ ಇದ್ದೇವೆ. ಈ ಕುಟುಂಬ ಇಷ್ಟು ದೊಡ್ಡದಾಗ್ತದೆ ಎಂಬ ಕಲ್ಪನೆ ನಮಗಿರಲಿಲ್ಲ. ಯಕ್ಷಗಾನಕ್ಕಾಗಿ ಹೊರಟ ಸಂಸ್ಥೆ ಇನ್ನೊಂದು ಸಾಮಾಜಿಕ ತುಡಿತಕ್ಕಾಗಿ ತನ್ನನ್ನು ಸಮರ್ಪಿಸಿಕೊಂಡಿದೆ. ಇದಕ್ಕೆ ಕಾರಣ ಇದರಲ್ಲಿ ದುಡಿಯುತ್ತಿರುವ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರ ಒಂದು ಪ್ರಾಮಾಣಿಕತೆಯ, ಅಧ್ಯಕ್ಷರಾಗಿ ಬಂದ ಎಲ್ಲ ಸದಸ್ಯರ ಒಂದು ದೊಡ್ಡ ಕೊಡುಗೆ, ಈಗ ಕಾರ್ಯಕರ್ತರಾಗಿರುವ 40ಕ್ಕೂ ಮೇಲ್ಪಟ್ಟು ಮಂದಿಯ ಸಮರ್ಪಣಾ ಭಾವ ಕಾರಣ ಅಂತ ಹೇಳ್ತೇನೆ. ಮತ್ತು ಶ್ರೀಕೃಷ್ಣನ ಈ ಪವಿತ್ರ ನಾಡು, ಯಕ್ಷಗಾನ ಕಲಾರಂಗದ ಹೆಚ್ಚಿನ ಚಟುವಟಿಕೆಗೆ ಮುಖ್ಯ ಸ್ಫೂರ್ತಿಯ ಸೆಲೆ ಶ್ರೀಕೃಷ್ಣ ಮಠ, ರಾಜಾಂಗಣ. ಎಲ್ಲ ಪರ್ಯಾಯ ಮಠಾಧೀಶರು ನಮಗೆ ವಿಶೇಷವಾದ ಅನುಗ್ರಹವನ್ನು ಎಲ್ಲ ರೀತಿಯಲ್ಲೂ ನೀಡಿದ್ದಾರೆ. ನಿಸ್ವಾರ್ಥ ದಾನಿಗಳು ಹಾಗೂ ಕಂಕಣಬದ್ಧ ಸ್ವಯಂ ಸೇವಕರು ಕಟ್ಟಿ ಬೆಳೆಸಿದ ವಿದ್ಯಾಪೋಷಕ್ ಸಂಸ್ಥೆಯಿಂದ
ನಾನು ವಿದ್ಯಾಭ್ಯಾಸಕ್ಕೋಸ್ಕರ ನೆರವು ಪಡೆದಿದ್ದು ನನ್ನ ಹಾಗೂ ನನ್ನ ಕುಟುಂಬದ ಮೇಲೆ ಸಂಸ್ಥೆಯ ಋಣವಿದೆ. ನಾನು ವಿದ್ಯಾಪೋಷಕ್ ಸಂಸ್ಥೆಯ ಸಹಾಯ ಹಾಗೂ ಮಾರ್ಗದರ್ಶನದಿಂದ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಪೂರೈಸಿ ಯಶಸ್ವಿ ಜೀವನವನ್ನು ನಡೆಸಿ ಕುಟುಂಬ, ವಿದ್ಯಾಪೋಷಕ ಸಂಸ್ಥೆ ಹಾಗೂ ದೇಶಕ್ಕೆ ಮಾದರಿಯಾಗುತ್ತೇನೆ. ಉದ್ಯೋಗ ದೊರೆತ ಬಳಿಕ ಸಂಸ್ಥೆಯಿಂದ ಪಡೆದ ನೆರವಿಗೆ ಪ್ರತಿಯಾಗಿ ಕಷ್ಟದಲ್ಲಿರುವ ಕನಿಷ್ಠ ಒಬ್ಬ ವಿದ್ಯಾರ್ಥಿಗೆ ಈ ಸಂಸ್ಥೆಯ ಮೂಲಕ ಸಹಾಯ ಮಾಡುತ್ತೇನೆಂದು ಪವಿತ್ರ ಸನ್ನಿಧಿಯಲ್ಲಿ ಗುರು ಹಿರಿಯರ ಸಮಕ್ಷದಲ್ಲಿ ಪ್ರತಿಜ್ಞಾಪೂರ್ವಕ ಸಂಕಲ್ಪ ಮಾಡುತ್ತಿದ್ದೇನೆ. ಪ್ರಾಯಶಃ ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಪರೋಪಕಾರ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇದ್ದರೆ ಅದು ಯಕ್ಷಗಾನ ಕಲಾರಂಗ ಎಂಬುದನ್ನು ನಾನು ನಿಸ್ಸಂಕೋಚವಾಗಿ ಘೋಷಣೆ ಮಾಡ್ಬೋದು. ಎಲ್ರಿಗೂ ಜನರಿಗೆ ಉಪಕಾರ ಮಾಡಬೇಕು, ಜನರ ಕಡೆ ಹಸ್ತ ಚಾಚಬೇಕಂತ ಎಲ್ರಿಗೂ ಇರ್ತದೆ. ಆದರೆ ಅದು ಒಂದು ಸಮರ್ಪಕವಾಗಿ ಅರ್ಹ ವ್ಯಕ್ತಿಗಳಿಗೆ ಮಾತ್ರ ಸಲ್ಲುವಂಥ ಒಂದು ಕಾರ್ಯ ಯಾವ ರೀತಿ ನಡೆಸಬೇಕಂತ ಹೆಚ್ಚಿನವರಿಗೆ ಒಂದು ಜಿಜ್ಞಾಸೆಯಾಗಿಯೇ ಉಳಿತದೆ. ಆದರೆ ವಿದ್ಯಾಪೋಷಕ ಮುಖಾಂತರ ಕೊಡುವಂಥ ಈ ಒಂದು ಧನ ಸಹಾಯ ಮಕ್ಕಳಿಗೆ ಖಂಡಿತ ಅರ್ಹ ವಿದ್ಯಾರ್ಥಿಗಳಿಗೆ ಮಾತ್ರ ಮುಟ್ತದೆ ಅಂತ ಹೇಳುವುದು ನಮ್ಮೆಲ್ಲರ ಒಂದು ಸಂತೋಷ. ಆ ದಿಸೆಯಲ್ಲಿ ವಿದ್ಯಾಪೋಷಕ ಸಂಸ್ಥೆಗೂ ಕೃತಜ್ಞತೆ ತಿಳಿಸ್ತಾ ಇದ್ದೇನೆ. I am really impressed with the way Yaksharanga has been working, and from our side, from Texel Group, whatever we can contribute for the students in terms of implementing the skill sets, we are prepared to do that. And I would like to take this opportunity to establish a skill training institute or center here somewhere in Udupi, so that the students get maximum facility out of that. ಈ ದೇಶದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುವ 2,000 ಅಥವಾ 4,000 ಅಷ್ಟು ಆ ಫೀಸಿನ ಮೊತ್ತವನ್ನು ಕೊಡುವ ಸಾಧ್ಯತೆ ಇಲ್ಲದ ಬಡ ಜನತೆಯ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಅನ್ನೋದು ಕೂಡ ಬಹಳ ಬೇಸರ ಆಗ್ತಾಯಿದೆ. 70 ವರ್ಷದಲ್ಲಿ ನಾವು ಮಾಡಿದ್ದೇನು, ನಾವೇ ಅದಕ್ಕೆ ಕಾರಣೀಭೂತರು, ಇದು ಕಡಿಮೆ ಆಗಲಿ ಅನ್ನುವಂತಹ ಪ್ರೀತಿಯಿಂದ ನನಗೆ ಭಾಳ ಒಂಥರದ ನೋವಿನ ಜೊತೆಯಲ್ಲಿ ಭಾಳ ಚೆನ್ನಾಗಿ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದೆ. ಈ ಥರ ಅನೇಕ ಸಂಸ್ಥೆಗಳಿದ್ದಾವೆ. ಆದರೆ ಇದು ಆಗಬಾರ್ದು. ಒಂದು ದೇಶ ತನ್ನ ಸಮೃದ್ಧವಾಗಿ ತನ್ನ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ತಲೆಯನ್ನು ತಾನು ಎತ್ತಿ ನಿಂತು ಬದುಕುವಂತಹ ಒಂದು ಸಂದರ್ಭ ಒದಗಲಿ ಅಂತ ಹಾರೈಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಇವತ್ತಿನ ದಿನ ನನ್ನ ಜೀವನದಲ್ಲಿ ಒಂದು ಅವಿಸ್ಮರಣೀಯ ಗಳಿಗೆ. ಒಂದು ಸರ್ಕಾರ ಮಾಡಬೇಕಾದ ಕೆಲಸವನ್ನು ಒಂದು NGO ಮಾಡ್ತಿದೆ ಅಂತ ಹೇಳಿದರೆ ಪ್ರಾಯಶಃ ಒಂದು ಭವ್ಯ ಭಾರತದ ನಿರ್ಮಾಣಕ್ಕೆ ಈ ಸಂಸ್ಥೆಯನ್ನು ನಾವು ಎಷ್ಟು ಹೊಗಳಿದರೂ ಅದು ಅತಿ ಕಡಿಮೆ. ಜ್ಞಾನಿಗಳೊಂದು ಕಡೆ ಹೇಳ್ತಾರೆ, ಹೆತ್ತ ತಾಯಿಗೆ ನಮನ, ಹೊತ್ತ ಎಳೆಗೆ ನಮನ, ತುತ್ತಿಟ್ಟ ಬಂಧು ಬಳಗಕ್ಕೆ ನಮನ, ಕಲಿತ ಶಾಲೆಗೆ ನಮನ, ತಿದ್ದಿ ತೀಡಿದ ಗುರುಗಳಿಗೆ ನಮನ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ಸಂಸ್ಕಾರದಿಂದ ನಮ್ಮ ಬದುಕನ್ನು ಕಟ್ಟಿಕೊಟ್ಟಿರ್ತಾರೆ. ಮರಿ ಹಕ್ಕಿಗೆ ಕಾಳು ತಿನ್ನಿಸಿ ಹಾರೋದನ್ನು ಕಲಿಸಂತೆ ನಮ್ಮ ಶಾಲೆ ನಮ್ಮನ್ನು ಬಿಟ್ಟುಕೊಡ್ತದೆ. ಬದುಕನ್ನು ನಡೆಸ ಹೊರಟ ಕಾಲಲ್ಲಿ ಉಂಡ ಮಣ್ಣಿನ ಸೆಳೆತದೊಂದಿಗೆ ಮನಸ್ಸಿನಲ್ಲಿ ಹರಿಯುವ ನದಿ ಹುಮ್ಮಸ್ಸಿನೊಂದಿಗೆ ನಾವು ಲೋಕಾರ್ಪಣೆಗೊಳ್ತೇವೆ. ಆದರೆ ಹಕ್ಕಿ ಎಷ್ಟೇ ಎತ್ತರಕ್ಕೆ ಹಾರಿದರೂ ಕೂಡ ಕಾಳು ತಿನ್ನೋದಕ್ಕೆ ನೆಲಕ್ಕೆ ಬರಲೇಬೇಕು ಎನ್ನುವಂಥ ದೈವ ನಿಯಮದಂತೆ ನಾವು ನಮ್ಮ ಕಲಿತ ಶಾಲೆಯನ್ನು, ಹೆತ್ತ ಊರನ್ನು, ಹೆತ್ತ ತಂದೆ ತಾಯಿಗಳನ್ನು, ವಿಶೇಷವಾಗಿಂಥ ಸಂಘ ಸಂಸ್ಥೆಗಳು ಮರಿಬಾರ್ದಂತೆ. ಎಲ್ಲರನ್ನೂ ಕೂಡ ಅಭಿನಂದಿಸ್ತಾ ಕೃಷ್ಣನ ಅನುಗ್ರಹ ನಿತ್ಯ ನಿರಂತರ ಇರಲಿ, ಇಂತಹ ಒಳ್ಳೆಯ ಕೆಲಸಗಳು ನಿತ್ಯ ನಿರಂತರ ಇನ್ನೂ ಹೆಚ್ಚಾಗಿ ನಡೆಯಲಿ ಎಂದು ಹೇಳಿಕೊಂಡು ಕೃಷ್ಣನಲ್ಲಿ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ. ನಮ್ಮ ದೇಶದ ಕಲ್ಯಾಣವಾಗಬೇಕಾಗಿದ್ದರೆ 2 ದೊಡ್ಡ ಸಂಪತ್ತು, ಒಂದು ವಿದ್ಯೆ, ಒಂದು ಹಣ, ಭೌತಿಕ ಸಂಪತ್ತು, ಒಂದು
ನಮ್ಮ ಆಧ್ಯಾತ್ಮಿಕ ಸಂಪತ್ತು ಜ್ಞಾನ ಮತ್ತು ಹಣ ದ್ರವ್ಯ ಇದರದ್ದು ಕೇಂದ್ರೀಕೃತ ಆಗಬಾರದು. ಕೆಲವ ಕೈಯಲ್ಲಿ ಮಾತ್ರ ಹಣ, ಉಳಿದವರಲ್ಲಿ ಹಣ ಇಲ್ಲ. ಈ ರೀತಿ ಆಗದೆ ಹಣದ ವಿಕೇಂದ್ರೀಕರಣ ಆಗಬೇಕು. ಎಲ್ಲ ಸಾಮಾನ್ಯ ಜನರಿಗೂ ನಿತ್ಯ ಜೀವನಕ್ಕೆ ಬೇಕಾದಷ್ಟು ಹಣ ದೊರೆಯುವಂತೆ ಹಣದ ವಿಕೇಂದ್ರೀಕರಣ, ವಿದ್ಯೆಯ ವಿಕೇಂದ್ರೀಕರಣ. ವಿದ್ಯೆ ಕೆಲವರಿಗೆ ಸ್ವತ್ತು ಮಾತ್ರ ಆಗಬಾರದು, ಹಣ ಇದ್ದವರಿಗೆ ಮಾತ್ರ ವಿದ್ಯೆ ಆಗಬಾರದು. ವಿದ್ಯೆಯ ವಿಕೇಂದ್ರೀಕರಣ, ಹಾಗೆ ಸಂಪತ್ತಿನ ವಿಕೇಂದ್ರೀಕರಣ ಆದಾಗ ದೇಶದಲ್ಲಿ ನಿಜವಾದ ಅಭಿವೃದ್ಧಿ. ಆ ಕಾರ್ಯದಲ್ಲಿ ಈ ವಿದ್ಯೆ ಎಲ್ಲ ಸಾಮಾನ್ಯ ಜನರಿಗೆ, ಅತ್ಯಂತ ಬಡವರಿಗೂ ಕೂಡ ಆ ವಿದ್ಯೆ ಮುಟ್ಟಬೇಕು ಈ ದಿಶೆಯಲ್ಲಿ ಅದ್ಭುತವಾದ ಸಾಧನೆ ಈ ವಿದ್ಯಾಪೋಷಕ ಸಂಸ್ಥೆಯಿಂದ ನಡೀತಾ ಇದೆ. ನಾನು ಕೂಡ ನಿಮ್ಮ ಹಾಗೆಯೇ ಬಡತನದಿಂದ ಬಂದಿದ್ದೆ. ವೇದಿಕೆ ಮೇಲೆ ಇರುವ ಅನೇಕರು ಕೂಡ ಇವತ್ತು ಬಡತನದಿಂದ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನೀವು ಒಂದು ಒಳ್ಳೆಯ ವ್ಯಕ್ತಿಯಾದಾಗ ನಾನ್ಯಾಕೆ ಸಮಾಜಕ್ಕೆ ಕೊಡಬಾರದು ಅನ್ನೋ ಒಂದು ಭಾವನೆ ಇಟ್ಕೊಂಡ್ರೆ ಖಂಡಿತ ನಿಮಗೆ ಆ ದೇವರು ನಿಮಗೆ ಸಹಾಯ ಮಾಡ್ತಾನೆ. ಆ ನಿಟ್ಟಿನಲ್ಲಿ ನೀವು ಕೂಡ ಸಮಾಜಕ್ಕೆ ಕೊಡ್ಬೋದು. ಯಾಕಂದರೆ ಪಾಟೀಲರು ಭಾಳ ಒಂದು ನಿರಾಸೆಯಿಂದ ಹೇಳಿದರು. ಖಂಡಿತ ನಿರಾಶರಾಗಬೇಡಿ ಪಾಟೀಲ್ರೇ, ಜನಗಳು 128 ಕೋಟಿ ಖಂಡಿತ ನಾವು ಇವತ್ತಿನ ಏನು ಈಗಾಗಲೇ ಆನಂದ್ ಕುಂದರ್ ಹೇಳಿದರು, ಈ ವಿದ್ಯಾಪೋಷಕನಿಂದ ನೆರವು ಪಡೆದವರೇ ಕೂಡ ಮುಂದಿನ ಒಂದು ಚುಕ್ಕಾಣಿಯನ್ನು ಖಂಡಿತ ಹಿಡಿತಾರೆ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಒಂದು ಇದರಿಂದ. ಆ ಒಂದು ಗಟ್ಟಿ ಧೈರ್ಯವನ್ನು ನೀವು ಬೆಳೆಸ್ಕೊಳ್ಳಿ, ಯಾರಿಗೂ ತಲೆಬಾಗಬೇಡಿ, ಬಗ್ಗೋದು ಬೇಡ ಅಂತ ಈಗಾಗಲೇ ಪಾಟೀಲ್ರು ಹೇಳಿದರು. ಎದ್ದು ನಿಂತು ನಿಮ್ಮ ಒಂದು ಕಾರ್ಯಕ್ಷಮತೆಯನ್ನು ಇದು ಮಾಡಿ ತೋರಿಸಿ ನೀವೆಲ್ಲರೂ ಒಂದು ಮಾದರಿಯಿಂದ ನಿಮ್ಮ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಆ ಮುಖ್ಯ ಪ್ರಾಣ ಕೃಷ್ಣರ ಒಂದು ಅನುಗ್ರಹದಿಂದ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮನ್ನು ಪ್ರೋತ್ಸಾಹಿಸಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು.